ಇದನ್ನು ಸಾಕ್ರೆಟಿಸ್ ಅವನು ಬುದ್ಧಿವಂತ, ಅವನು ಗೊತ್ತು ತಾ ಬುದ್ಧಿವಂತ ಇದ್ದೀನಿ ಅಂತ. ಆದರೆ ಎಂಥ ದೊಡ್ಡ ಮಾತು ಅಂದರೆ, ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ ಇದೆ ಗ್ರೀಸಲ್ಲಿ, ಒಂದು ಡೆಲ್ಫಿ ದೇವಸ್ಥಾನ ಅಂತ, ಡೆಲ್ಫಿ ದೇವಿ ದೇವಸ್ಥಾನ. ಅಲ್ಲಿ ಪ್ರತಿ ಭಾನುವಾರ ಎಲ್ಲರೂ ಹೋಗಿ ಕೂತ್ಕೋತಾ ಇದ್ರಂತೆ. ಪಂಡಿತರ ಗುಂಪಿಗೆ ಒರಾಕಲ್ ಅಂತ ಕರೀತಾರೆ. ಇವತ್ತು ಕಂಪನಿ ಹೆಸರಾಗಿದೆ ಇದು. ಒರಾಕಲ್ ಅಂದರೆ ಗ್ರೂಪ್ ಆಫ್ ವೈಸ್ ಪೀಪಲ್. ಸಾಕಷ್ಟು ಜನ ಬುದ್ಧಿವಂತರು ಭಾನುವಾರ ಹೋಗಿ ಕೂತ್ಕೊಂಡು ಈ ಪ್ರಪಂಚದ ಬಗ್ಗೆ ವಿಚಾರ ಮಾಡ್ತಿದ್ರಂತೆ. ಮರುದಿವಸ ಇಡೀ ಪ್ರಪಂಚದಲ್ಲಿ ಕೇಳ್ತಾ ಇದ್ರಂತೆ, ವಾಟ್ ಡಿಡ್ ಒರಾಕಲ್ ಸೇ ಯೆಸ್ಟರ್ಡೇ, ನೀನು ಒರಾಕಲ್ ಏನು ಹೇಳ್ತು ಅಂತ ಕೇಳ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿತ್ತು. ಅದರ ಮುಖ್ಯಸ್ಥ ಆಗಿದ್ದವನು ಸಾಕ್ರೆಟಿಸ್. ಒಂದು ದಿವಸ ಹೋಗಿಲ್ಲ ಇವನು. ಅಲ್ಲಿ ಪಂಡಿತರೆಲ್ಲ ತೀರ್ಮಾನ ಮಾಡಿ ಹೇಳಿದ್ರಂತೆ, ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ದ್ಯಾಟ್ ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಸಾಕ್ರೆಟಿಸ್ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಮನುಷ್ಯ ಅಂತ. ಪ್ಲೇಟೋಗೆ ಭಾಳ ಖುಷಿಯಾಗಿಬಿಡ್ತು. ಅವನ ಶಿಷ್ಯ ಅಲ್ಲ, ಓಡಿ ಬಂದು ಹೇಳಿದಂತೆ ಸಾಕ್ರೆಟಿಸ್ಗೆ, ಸಂತೋಷ, ಇವತ್ತು ಒರಾಕಲ್ ತೀರ್ಮಾನ ಮಾಡಿಬಿಟ್ಟಿದೆ. ಏನು ತೀರ್ಮಾನ ಮಾಡಿದೆ? ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ಆನ್ ಅರ್ತ್ ಅಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ಅವನೇ ಭಾಳ ಬುದ್ಧಿವಂತ ಅಂತ ಹೇಳ್ತಾರೆ ಅಂತ. ಅಂತಾನೆ, ಐ ಡೋಂಟ್ ನೋ ವೈ ಒರಾಕಲ್ ಡಸ್ ಲೈಕ್ ದಿಸ್. ಆ್ಯಕ್ಚುಲಿ ಐ ಡು ನಾಟ್ ನೋ ಎನಿಥಿಂಗ್. ಅದು ಯಾಕೆ ಹಂಗೆ ತೀರ್ಮಾನ ಮಾಡಿದ್ರಪ್ಪ, ನನಗೇನೂ ಗೊತ್ತಿಲ್ಲ ಅಂತ ಸಾಕ್ರೆಟಿಸ್ ಅಂದಂತೆ. ಪ್ಲೇಟೋ ವಾಪಸ್ ಹೋದಂತೆ, ನೀವು ಹೇಳ್ತೀರಿ ಆತ ಅತ್ಯಂತ ಬುದ್ಧಿವಂತ ಅಂತ, ಅವನು ಹೇಳ್ತಾ ನನಗೇನೂ ಗೊತ್ತಿಲ್ಲ ಅಂತಾನೆ ಅಂತ. ಅದಕ್ಕೆ ಅವ್ರು ಹೇಳಿದ, ದ್ಯಾಟ್ಸ್ ವೈ ಹಿ ಈಸ್ ದಿ ವೈಸೆಸ್ಟ್ ಮ್ಯಾನ್ ಅಂದ್ರಂತೆ. ಎಷ್ಟು ಚಂದ ಅಲ್ಲ, ಅದಕ್ಕೆ ಅವನು ಬುದ್ಧಿವಂತ ಅಂತ. ಅವನು ತಾನು ಬುದ್ಧಿವಂತ ಅಂತ ಹೇಳಿದರೆ ಆ ಬುದ್ಧಿವಂತ ಆಗ್ತಿರಲಿಲ್ಲ. ಆ ಮುಗ್ಧತೆ ಇದೆಯಲ್ಲ, ಇವ್ರು ನೋಡ್ಬೇಕು ಅವ್ರದ್ದು ಎಷ್ಟು ಚಂದ. ವಿಷ್ಣು ಚಿತ್ರದ ಹೇಳಬೇಕಾದ್ರೆ ಅವರಿಗೆ ಯಾವಾಗಲೂ ಚಿಂತೆ ಇರೋದು, ಕನಸಲ್ಲಿ ಬರೋದು, ಮನಸ್ಸಲ್ಲಿ ಬರೋದು ವಟಪತ್ರಶಾಹಿ. ಇಲ್ಲಿ ಉಪಾಧ್ಯಾಯರು ಇಲ್ಲೇ ಇದ್ದಾರೆ, ಅವರು ಅನುವಾದ ಮಾಡಿದ್ದಾರೆ. ಲೀಲಾಶುಕನ ಕೃಷ್ಣ ಕರ್ಣಾಮೃತ ಅನುವಾದ ಮಾಡಿದ್ದಾರೆ. ಬೆಸ್ಟ್ ಅನುವಾದ, ಅವರು ನನ್ನ ಪ್ರಕಾರ ಬೆಸ್ಟ್ ಮಾಡಿದ್ದು. ಆದರೆ ನಾನು ಬೇರೆ ಆರಿಸ್ಕೊಂಡಿದ್ದೀನಿ ಇವತ್ತು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಎಷ್ಟು ಚಂದದ ಪದ್ಯ. ಅದೊಬ್ಬರು ಹೆಣ್ಮಗಳು ಟ್ರಾನ್ಸ್ಲೇಷನ್ ಮಾಡಿ ಕಳಿಸಿದ್ದಾರೆ ನನಗೆ. ಅವರು ತುಂಬ ಚೆನ್ನಾಗಿದೆ, ಬಟ್ ಇದು ಗೊತ್ತಿರಲಿ ಅಂತ ಹೇಳ್ತೇನೆ. ಅಂಗೈ ತಾವರೆಯನ್ನ ಅಂಗಾಲ ತಾವರೆಯನ್ನ ಮೊಗದ ತಾವರೆಯೊಳಗೆ ಇರಿಸಿದವನ, ತೆರೆದಾಲ ಎಲೆ ಮೇಲೆ ಪವಡಿಸಿರುವ ಎಳೆಯ ಮುಕುಂದನನು ನೆನೆಮನದಲ್ಲಿ ಅಂತ. ನೆನೆವೆ ಮನದಲ್ಲಿ. ಅಂಗೈ ತಾವರೆಯಿಂದ, ಎಷ್ಟು ತಾವರೆ ಇರಿಯೋದು. ಕರಾರವಿಂದೇನ ಪದಾರವಿಂದಂ. ಅಂಗೈ ತಾವರೆಯಿಂದ ಅಂಗಾಲ ತಾವರೆಯನ್ನು ಕಣ್ಣಿಗೆ ಕಟ್ಕೊಂಡ್ರೆ ಚಂದಪ್ಪ. ಮಕ್ಕಳು ಮಾತ್ರ ಮಾಡೋದು ಅದನ್ನು. ದೊಡ್ಡವ್ರು ಮಾಡೋಕ್ಕೆ ಹೋದರೆ ಆರ್ಥೋಪೆಡಿಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು. ಕೈ ಅನ್ನುವಂಥ ತಾವರೆಯಿಂದ ಕಾಲು ಅನ್ನೋಂಥ ತಾವರೆಯನ್ನು ತೊಗೊಂಡು ಬಾಯಿ ಅನ್ನುವಂಥ ತಾವರೆಯಲ್ಲಿ ಹಾಕ್ಕೊಂಡು ಅವನು ಅಂತ. ಮಕ್ಕಳು ಆಡೋದು ನೋಡಿದ್ದೀವಿ, ಕಾಲಿನ ಬೆಟ್ಟು ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೋತಾವೆ ಮಕ್ಕಳು. ಆ ವಯಸ್ಸಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅದು. ಅಂಗೈ ತಾವರೆಯಿಂದ ಅಂಗಾಲ ತಾವರೆಯನ್ನ ಮೊಗದ ತಾವರೆಯೊಳಗೆ ಇರಿಸಿದವನ, ತೆರೆದ ಆಲದೆಲೆ ಮೇಲೆ ಪವಡಿಸಿರುವ ಎಳೆಯ ಮುಕುಂದನನು ನೆನೆವ ಮನದಲ್ಲಿ. ನನಗಿದು ಯಾವಾಗಲೂ ಕಾಡಿದಂಥ ಚಿತ್ರ. ಸಣ್ಣವರಿದ್ದಾಗ ನಮ್ಮ ಅಜ್ಜಿನ ಕೇಳಿ ಸಾಕು ಮಾಡಿರ್ಬೇಕು ಅವನಿಗೆ ನಾನು. ಈ ಚಿತ್ರ ವಿಚಿತ್ರ ಅನಿಸುತ್ತೆ. ಈ ವಟಪತ್ರಶಾಹಿ ಅಂತ ಹೇಳಿದಾಗ ಆಲದೆಲೆ ಮೇಲೆ ಮಗು ಮಲ್ಕೊಂಡಿದೆ. ಇದು ಪ್ರಳಯದ ಸನ್ನಿವೇಶ. ಇಡೀ ಜಗತ್ತೆಲ್ಲ ನೀರಲ್ಲಿ ಮುಳುಗಿ ಹೋಗಿದೆ. ಕಲ್ಪನೆ ಮಾಡ್ಕೋಬೇಕು ಒಂದು ಕ್ಷಣ. ಜಗತ್ತು ಪೂರ್ತಿ ನೀರಲ್ಲಿ ಮುಳುಗಿ ಹೋಗಿದೆ. ಎಲ್ಲಿ ನೋಡಿದಲ್ಲಿ ನೀರು, ಎಲ್ಲಿ ನೋಡಿದಲ್ಲಿ ನೀರೇ ನೀರು. ಅಂಥದ್ರೊಂದು ಆಲದ ಮೇಲೆ ಒಂದು ಪುಟ್ಟ ಮಗು ಮಲ್ಕೊಂಡಿದೆ. ಅದು ತನ್ನ ಕಾಲನ್ನು ಹಿಡ್ಕೊಂಡು ಬಾಯಲ್ಲಿ ಬೆರಳು ಹಾಕ್ಕೊಂಡಿದೆ, ಕಾಲಿನ ಬೆರಳನ್ನು ಬಾಯಲ್ಲಿ ಹಾಕ್ಕೊಂಡಿದೆ. ಈ ಚಿತ್ರ ಯಾವುದಕ್ಕೆ? ನಮ್ಮ ಬಹುಶಃ ನನಗನ್ಸುತ್ತೆ ನಮ್ಮ ಅಧ್ಯಾತ್ಮ ಪ್ರಪಂಚದಲ್ಲಿ ಬಹುದೊಡ್ಡ ಚಿತ್ರ ಇದು. ಪ್ರಳಯ ಕಾಲದಲ್ಲಿ ಯಾಕೆ ದೊಡ್ಡ ಎಲೆ ಇಲ್ವಾ? ಬಾಳೆ ಎಲೆ ಇಲ್ವಾ ಮಗು ಮಲ್ಕೊಳ್ಳೋಕ್ಕೆ? ಆಲದೆಲೆ ದೊಡ್ಡ ಮರದ ಎಲೆ ಅಲ್ಲ ಅದು. ಬೇಕಾದ್ರೆ ಮುತ್ತುಗದೆಲೆ ದೊಡ್ಡದಿರ್ಬೋದೇನೋ, ಅಥವಾ ನಿಮ್ಮ ಟೀ ಕೊಟ್ಟಿದೆಯಲ್ಲ ತೇಗದ ಮರದ ಎಲೆ ದೊಡ್ಡದಿರುತ್ತೆ. ಆದರೆ ಪುಟ್ಟ ಮಗುವನ್ನು ಎಲೆ ಮೇಲೆ, ಆಲದ ಮೇಲೆ ಮಲಸೋದು ಯಾಕೆ? ಅದು ಪ್ರಳಯದ ಕಾಲದಲ್ಲಿ. ಆ ಮಗು ಸಂತೋಷವಾಗಿದೆ, ಆನಂದವಾಗಿದೆ. ಅದು ಎಷ್ಟು ಚಂದ ಅಲ್ಲ? ಅದ್ರ ಭಗವಂತನ ಲೀಲೆ ಅಂತ ಹೇಳ್ಬೋದು, ಸುಲಭ ಹೇಳ್ಬಿಡ್ಬೋದು ಅದನ್ನು, ಭಗವಂತನ ಲೀಲೆ. ಆದರೆ ಈ ಇಮೇಜ್ ಯಾಕೆ ಬಂತು ಅಂತ ನಾನು ಎಷ್ಟೋ ಸ್ಥಳ ತಲೆ ಕೆಡಿಸ್ಕೊಂಡಿದ್ದೀನಿ. ಆಲದೆಲೆಗೂ ಆ ಪುಟ್ಟ ಮಗುಗೂ ಪ್ರಳಯದ ನೀರಿಗೂ ಏನು ಸಂಬಂಧ ಅಂತ. ನನಗೊಬ್ಬರು ಝೆನ್ ಮಾಸ್ಟರ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದಂಥ ಚಿತ್ರ, ಅದು ಸರಿನೋ ತಪ್ಪು ಆಮೇಲೆ ಅವ್ರಿಗನಿಸಿದ್ದನ್ನು ಹೇಳಿದ್ದವರು, ಈ ಮಗು ಆನಂದವಾಗಿದೆ,
ನಮ್ಮಲ್ಲಿ ನಮಗೆ ಗೊತ್ತಿದೆ, ನಮ್ಮ ತೈತರಿಯ ಉಪನಿಷತ್ತಲ್ಲಿ ಹೈಯೆಸ್ಟ್ ಅಂದರೆ ಸಚ್ಚಿದಾನಂದ, ಆನಂದಮಯ ಕೋಶನೇ ಎತ್ತರವಾಗಿರೋದು, ಅದಕ್ಕೇನು ದೊಡ್ಡದಿಲ್ಲ ನಮ್ಮಲ್ಲಿ. ಜೀವನದ ಪರಮ ಉದ್ದೇಶವೇ ಆನಂದ. ಆ ಮಗು ಆನಂದವಾಗಿದೆ, ಪ್ರಳಯ ಕಾಲದಲ್ಲೂ ಆನಂದವಾಗಿದೆ. ಮತ್ತು ಆಲದ ಮರ ಅಂದರೆ, ಆಲ ಅಂದರೆ ಸಾಕಷ್ಟು ದೀರ್ಘವಾಗಿ ಬದುಕುವಂಥ ಮರ, ಹಳೇ ಮರ, ಹೆಚ್ಚು ದೀರ್ಘಾಯುಷಿ ಆದಂಥ ಮರ. ಒಂದು ಹಳೇದಿದೆ ಆಲದ ಎಲೆ, ಹೊಸ ಮಗು ಇದೆ, ಹಳೆ ಹೊಸತುಗಳ ಸಂಗಮ ಅಲ್ಲಿದೆ, ಎಲ್ಲಿ? ಪ್ರಳಯದ ಮುಖದಲ್ಲಿ. ಆದರೆ ಆನಂದವಾಗಿದೆ ಅದು. ಅದಕ್ಕೆ ಹೇಳ್ತಾರೆ, ಪ್ರಳಯ ಅಂದರೆ ಪ್ರಪಂಚ ಮುಳುಗೋದು ಪ್ರಳಯ ಒಂದು ಬೇರೆ. ನನ್ನಲ್ಲಿ ಕೆಲವು ಲಯಗಳಾಗಬೇಕು. ನನ್ನಲ್ಲಿರುವಂಥ ಅಹಂಕಾರ, ನನ್ನಲ್ಲಿರುವಂಥ ಸೊಕ್ಕಿದೆಯಲ್ಲ, 8 ಮದಗಳಿದ್ದಾವೆ. ಅನ್ನ ಮದ, ಅರ್ಥ ಮದ, ಸಕಲ ವೈಭವದ ಮಗ, ಮುನ್ನ ಪ್ರಾಯದ ಮದವು, ರೂಪ ಮದವು ಅಂತೆಲ್ಲ ಹೇಳ್ತಾರಲ್ಲ ದಾಸರು. ಅವೆಲ್ಲ ಮದಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವೆಲ್ಲ ಕರಗಬೇಕಲ್ಲ, ಅವೆಲ್ಲ ಪ್ರಳಯ ಆಗದ ಹೊರತು ಆಗಲ್ಲ. ಹಿಂದ್ಕೊಮ್ಮೆ ಹೇಳಿದ್ದೆ ನಾನು, ನಮ್ಮಲ್ಲಿ ಒಂದು ಈ ಮುದ್ರೆ ಇದೆ, ಚಿನ್ಮುದ್ರೆ ಅಂತ ಹೇಳ್ತೀವಿ ನಾವು. ಅದನ್ನು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಚಿನ್ಮುದ್ರೆ ಅಂತಂದರೆ, ಇದು ಮನುಷ್ಯ, ತೋರು ಬೆರಳು ಮನುಷ್ಯ, ಇದು ದೇವರು, ಹೆಬ್ಬೆಟ್ಟು ದೇವರು. ಯಾವಾಗ ನೋಡಿ ತೋರು ಬೆರಳು ಈ 3 ಬೆರಳಿನ ಜೊತೆಗೆ ಇರ್ತದೆ, ಅದು ಹಿಂಗೆಂದೂ ಇರಲ್ಲ. ಡಿಫಾರ್ಮಿಟಿ ಆದ್ರೆ ಮಾತ್ರ ಹಂಗಿರ್ತದೆ, ಇದ್ರ ಸಮಾನವಾಗಿ ಹಿಂಗೆ ಇರಬೇಕು. ಈ ಬೆರಳು ಈ 3 ಜೊತೆಗೆ ಇರ್ತದೆ. ಇವು ತ್ರಿಗುಣಗಳು ಅಂತ, ಸತ್ವ ರಜಸ್ ತಮಸ್ಸು ಗುಣಗಳು. ಅವುಗಳ ಜೊತೆಗೆ ಇದ್ದು ಅದ್ರ ವಾಸನೆ ಇದಕ್ಕೂ ಬಡ್ಕೊಂಡಿರುತ್ತೆ. ಯಾವುದು ಜಾಸ್ತಿ ಇದೆ ಅದು ಜಾಸ್ತಿ ಬಡ್ಕೊಂಡಿರುತ್ತೆ. ಈ ಜೀವಕ್ಕೆ ಸತ್ವಗುಣ, ರಜಸ್ ಗುಣ, ತಮೋ ಗುಣ ಬರಬೇಕಾದ್ರೆ ಇದರಲ್ಲಿ ಯಾವುದು ಪ್ರಮುಖ ಆಗಿದೆಯೋ ಅದ್ರ ವಾಸನೆ ಇದಕ್ಕೆ ಬರುತ್ತೆ. ಇದು ಭಗವಂತ. ಈ ಜೀವ ಪರಮಾತ್ಮನ ಸೇರ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ, ಈ 3 ಬೆರಳನ್ನು ಬಿಡಬೇಕದು, ಆ ತ್ರಿಗುಣಗಳನ್ನು ಬಿಡಬೇಕು. ಸತ್ವ ಒಳ್ಳೆಯದಾದರೂ ಅದು ಒಂದು ಗುಣನೇ, ಅದು ಬಿಡಬೇಕದನ್ನು. 3 ಬಿಡಬೇಕಷ್ಟೇ ಅಲ್ಲ, ಅಹಂಕಾರ ಕಳ್ಕೋಬೇಕು, ಬಾಗಬೇಕು. ಅದಾಗದೊರ್ತಾಗಲ್ಲ. 3 ತ್ರಿಗುಣಗಳನ್ನು ಬಿಟ್ಟು ಅಹಂಕಾರ ಕಳ್ಕೊಂಡು ಬಾಗಿದಾಗ ಭಗವಂತನೋ ಮೇಲೆ ಬಂದು ಕೈ ಹಿಡ್ಕೋತಾನೆ ಅಂತ. ಆಗ ಇಲ್ಲಿ ಒಂದು ಸರ್ಕಲ್ ಆಯಿತು. ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಅದಕ್ಕೆ ಎಂಡು ಇಲ್ಲ, ಬಿಗಿನಿಂಗೂ ಇಲ್ಲ. ಸರ್ಕಲ್ ಎಲ್ಲಿ ಶುರು ಆಯಿತು ಅಂತ ಹೇಗೆ ಹೇಳೋದು? ಪ್ರಾರಂಭ ಕೊನೆ 2 ಸೇರ್ಕೊಂಡ್ಬಿಡುತ್ತಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಸಲ ಭಗವಂತ ನಿಮ್ಮನ್ನು ಎತ್ಕೊಂಡ ಅಂದರೆ ನೀವು ಅವಂದೇ ಒಂದು ಅಂಶ ಆಗಿ ಹೋಗ್ಬಿಡ್ತೀರಿ. ಅದು ಆಗಬೇಕಾದ್ರೆ ಈ 3 ಬಿಡಬೇಕು ಅಂತ. ಅದನ್ನು ಹೇಳ್ತಾರೋ, ಲಯ ಆಗಬೇಕು ಅಂದರೆ ಈ 3 ಲಯ ಆಗಬೇಕು. ಪ್ರಳಯದಲ್ಲಿ ಆದ ಹಾಗೆ ನನ್ನ ಅಹಂಕಾರಗಳು, ಗುಣಗಳು ಲಯ ಆದಾಗ ಮಾತ್ರ ನಿಮಗೆ ಆನಂದ ಸಿಗೋದು. ಅದು ಹಿಂದೆ ಪರಂಪರೆ ಆದಂಥ ದೊಡ್ಡ ಆಲದ ಮರದ ಎಲೆ ಇದೆ ಅಂತ. ಹೊಸತು ಹಳೆಗಳ ಸಂಗಮ ಆಗೋದು, ಆನಂದ ಸಿಗೋದು ನನ್ನ ಮನಸ್ಸಲ್ಲಿರುವಂಥ ಕೆಟ್ಟ ವಿಚಾರಗಳಾಗಲಿ ಗುಣಗಳಾಗಲಿ ಅವುಗಳ ಲಯ ಆದಾಗ ಮಾತ್ರ ಅಂತ ಹೇಳ್ತಾರೆ ಒಬ್ಬರು. ಅದು ಅವ್ರ ಕಲ್ಪನೆ. ಆದ್ದರಿಂದ ಅಂಥ ದೊಡ್ಡ ಕಲ್ಪನೆ ಅದನ್ನು ಹಿಡ್ಕೊಂಡಿದ್ರು ವಿಷ್ಣು ಚಿತ್ರರು. ಅಲ್ಲಿಂದ ಬಂದ ಮೇಲೆ ಕೂಡ ಅವ್ರ ಸ್ವಭಾವ ಬೇರೆ ಆಗಲಿಲ್ಲ. ಅಷ್ಟು ಮರ್ಯಾದೆ ಮಾಡಿದ್ರು ಕೂಡ ಭಟ್ಟನ್ ಪೀರಾನ್ ಅಂತ ಕರೆದ್ರು, ಅವರೇನು ಹಚ್ಕೊಳ್ಳಿಲ್ಲ. ಬಂದು ತಮ್ಮ ಕೆಲಸ ತಾವು ಮಾಡ್ತಾನೇ ಇದ್ರು. ಗಂಡ ಹೆಂಡತಿ ಇಬ್ಬರು ಹೋಗೋದು, ಹೂ ಬಿಡಿಸೋದು, ಮಾಲೆ ಮಾಡಿ ವಟಪತ್ರ ಶಾಹಿ ಕೊಡೋದು. ಒಂದು ದಿವಸ ಹೀಗೆ ನೋಡ್ಕೊಂಡು ಹೋದಾಗ ಬೆಳಗ್ಗೆ ಇನ್ನು ಮುಚ್ಚು ಬೆಳಕಿರಬೇಕು, ಒಂದು ಮಗು ಅಳೋದು ಹನಿ ಕೇಳಿಸ್ತಂತೆ. ಯಾರು ಅಳ್ತಿರ್ಬೇಕು ಅಂತ ಹೋಗಿ ನೋಡಿದಾಗ ಒಂದು ತುಳಸಿ ವನ, ಅದರೊಳಗೆ ಒಂದು ಪುಟ್ಟ ಮಗು ಅಳ್ತಾ ಇದೆ, ಹೆಣ್ಣು ಮಗು ಅಳ್ತಾ ಇದೆ, ಕ್ಷೀಣ ಧನಿಯಲ್ಲಿ ಅಳ್ತಾ ಇದೆ. ತುಂಬ ಸುಂದರವಾದ ಮಗು. ಅವ್ರಿಗೆ ಸಂತೋಷ ಆಯಿತು, ನಮ್ಮ ಮಕ್ಕಳೇ ಇಲ್ಲಲ್ಲ, ಭಗವಂತ ಕೊಟ್ಟಿದ್ದಾನೆ ಅಂತ ಪುಟ್ಟ ಮಗುನ ಕರ್ಕೊಂಡು ಹೋದರು, ಬೆಳೆಸಿದರು. ಅದು ಕೂಡ ಹುಡುಗಿ ಅವ್ರ ಜೊತೆಗೆ ಬೆಳ್ಕೊಂಡು ಹೋಯಿತು. ಅದು ಹೂ ಮಾಲೆ ಮಾಡುವಂಥದ್ದು. ಅದಕ್ಕೆ ಕೋದಾಯಿ ಅಂತ ಹೆಸರಿಟ್ರು. ಕೋದಾಯಿ ಅಂತ ಹೆಸರಿಟ್ರು. ಅದು ಬೆಳೆದ ಹಾಗೆ ಗೋದ ಅಂತ ಆಯಿತು. ಆ ಹುಡುಗಿ ಕೂಡ ಅದೇ ಸ್ವಭಾವ, ಅದೇ ಇವ್ರ ಜೊತೆಗಿದ್ರು ಅಂತ ಬಂತು ಅಥವಾ ಸ್ವಭಾವಜನ್ಯವಾಗಿತ್ತೋ. ಆ ಹುಡುಗಿ ವಟಪತ್ರ ಶಾಹಿ ಬಗ್ಗೆ ವಿಪರೀತ ಪ್ರೀತಿ, ಮೋಹ. ತಾನು ಮಾಲೆಗಳನ್ನು ಮಾಡೋದು, ತೊಗೊಂಡು ಹಾಕ್ಕೊಡೋದು. ಆದರೆ ಆಕೆ ದೃಷ್ಟಿ ವಟಪತ್ರ ಶಾಹಿಗಿಂತ ಹೆಚ್ಚಾಗಿ ಮನೆಯಲ್ಲಿ ಶ್ರೀರಂಗನಾಥನ ಚಿತ್ರ ಹಾಕಿದರು. ಅದ್ರ ಬಗ್ಗೆ ಪ್ರೀತಿ ಶುರುವಾಯಿತು. ತಾನೊಂದು ಹಾರ ಮಾಡಿ ಅದಕ್ಕೆ ಹಾಕಬೇಕು. ದಿನಾಲೂ ಹಾರ ಮಾಡಿ ಹಾಕುವಾಗ ಬೆಳೆದ ಹಾಗೆ ತರುಣಿ ಆದ್ಲಾಕೆ. ಆಕೆ ಮನಸ್ಸಲ್ಲಿ ಬದಲಾವಣೆ ಆಗ್ತಾಯಿತ್ತು. ರಂಗನಾಥನ ಬಗ್ಗೆ ಮೊದಲಿದ್ದಂಥ ಪ್ರೀತಿ ಈಗ 1000 ಪಟ್ಟು ಹೆಚ್ಚಾಯಿತು. ಅದು ಪ್ರೀತಿಗಿಂತ ಹೆಚ್ಚಾಗಿ ರಂಗನಾಥನ್ನೇ ಮದುವೆ ಆಗಬೇಕು ಅಂತ ತಲೆಗೆ ಬಂದ್ಬಿಡ್ತು. ನಾನು ಮದುವೆ ಆದರೆ ರಂಗನಾಥನ್ನೇ ಮದುವೆ ಆಗೋದು, ಇನ್ನು ಯಾರನ್ನೂ ಮದುವೆ ಆಗಲ್ಲ ಅಂತ. ಅಪ್ಪನಿಗೆ ಗಾಬರಿ ಆಯಿತು. ಅಮ್ಮ ದೇವರದು, ಹಾಗೆಲ್ಲ ಅನ್ಬಾರ್ದು, ನಾವು ಮನುಷ್ಯರು ಅಂತ. ಅದು ಏನೇ ಇರಲಿ, ನಾ ಮದುವೆ ಆದರೆ ಶ್ರೀರಂಗನಾಥನ್ನೇ ಮದುವೆ ಆಗೋದು ಅಂತ ಹೇಳಿಬಿಟ್ಲು.
ಇದು ಅಪರೂಪ ಅಲ್ಲ. ತಾವು ಕಂಡಿದ್ದೀರಿ, 1 ಶತಮಾನದ ನಂತರ ಅಕ್ಕ ಮಹಾದೇವಿ ಅದೇ ಮಾಡಲಿಲ್ವಾ? ಚನ್ನಮಲ್ಲಿಕಾರ್ಜುನನ ಮದುವೆ ಆಗ್ತೀನಿ ಅಂತ ಹಠ ಹಿಡಿಲಿಲ್ವಾ? ರಾಬಿಯಾ ಲದಾವಿಯಾ ಅಂತ 6ನೇ ಶತಮಾನದಲ್ಲಿದ್ದಂಥ ಒಬ್ಬ ಸೂಫಿ ಸಂತೆ ಆಕೆ ಹೇಳ್ತಾಳೆ, ನಾನು ಮದುವೆ ಆದದ್ದು ಭಗವಂತನೇ, ಇನ್ಯಾರು ಮನುಷ್ಯರ ಮದುವೆ ಆಗೋದೇ ಇಲ್ಲ ನಾನು. ಇದು ಕಲ್ಪನೆ. ಮದುವೆ ಅಂದಾಗ ಅವರಲ್ಲಿ ಸಾಯುಜ್ಯ ಹೊಂದುವಂಥದ್ದು, ಅಲ್ಲೇ ಇರಬೇಕು ನಾನು ಅವ್ರ ಜೊತೆಗೆ ಅನ್ನುವಂಥ ತಹತೈಕೆ ಅದು. ಆಕೆ ಹೇಳ್ತಾಳೆ ಮದುವೆ ಆಗ್ತೀನಿ ಅಂದಾಗ ಅಪ್ಪನಿಗೆ ಚಿಂತೆ ಆಗ್ಬಿಡ್ತು. ಆಕೆ ಹೇಳ್ತಾಳೆ, ಇವತ್ತು ನೋಡು ರಂಗನಾಥ ಇವತ್ತು ಪೈತಾಂಬರ ಉಟ್ಕೊಂಡು ಬಂದಿದ್ದ, ಅವನ ಜೊತೆ ಸಪ್ತಪದಿ ತುಳಿದೆ ನಾನು ಅಂತ ನೀನು ಕನಸು ಬಂತು ಅಂತ ಹೇಳಬೇಕು. ಹೇಳಿದಾಗ ಒಮ್ಮೆ ವಿಷ್ಣು ಚಿತ್ರಿಗೆ ಗಾಬರಿ ಆಗೋದು. ಅಪ್ಪ, ಈ ಹುಡುಗಿ ಅವ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ ಹೇಗೆ ಸಾಧ್ಯ? ಮಗುವಿನ ಅಪೇಕ್ಷೆ ಹೆಂಗೆ ಪೂರೈಸೋದು ಅಂತ. ಒಂದು ಸಲ ಪೂರ್ತಿ ಮಾಲೆ ರೆಡಿ ಮಾಡಿ ಇಟ್ಟಿದ್ದಾರೆ, ಗಂಡ ಹೆಂಡತಿ ಇಬ್ಬರೂ ದೇವಸ್ಥಾನ ತೊಗೊಂಡು ಹೋಗೋದಕ್ಕೆ. ಅಲ್ಲಿಟ್ಟು ಬೇರೆ ಕೆಲಸದಲ್ಲಿದ್ದಾರೆ. ಈಕೆ ಹೋಗಿ ನೋಡಿದ್ಲು, ತುಂಬ ಚೆನ್ನಾಗಿದೆ ಹೂ ಇದು, ರಂಗ ದೇವ್ರಿಗೆ ಹಾಕೋತಾನೆ, ಮೊದಲು ನಾನೇ ಹಾಕ್ಕೊಂಡು ನೋಡಿಬಿಟ್ರೆ ಹೇಗಿದ್ರು ನಾನೇ ತಾನೇ ಮದುವೆ ಆಗೋದವನ್ನ ಅಂತ ಹೇಳಿ ತಾನೇ ಮಾಲೆ ಹಾಕ್ಕೊಂಡ್ಳು. ನೋಡ್ಕೊಂಡ್ಲು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಹಾಕ್ಕೊಂಡು ಸ್ವಲ್ಪ ಸಂತೋಷಪಟ್ಟು ಮತ್ತೆ ತೆಗೆದು ಅಲ್ಲೇ ಇಟ್ಲು. ಪಾಪ ಅವ್ರಿಗೇನು ಗೊತ್ತು, ವಿಷ್ಣು ಚಿತ್ರಿಗೆ ಅದನ್ನು ತೊಗೊಂಡು ಹೋಗಿ ದೇವರಿಗೆ ಏರಿಸಿದ್ರು. ಅವತ್ತು ಅರ್ಚಕರು ಹೇಳಿದ್ರಂತೆ, ಇದು ವಿಶೇಷ ಕಾಂತಿ ಬಂದಿದೆ ನೋಡ್ರಿ ವಿಗ್ರಹಕ್ಕೆ, ಮುಖದಲ್ಲಿ ಮಂದಹಾಸ ಕಣ್ಣಂಗೆ ಕಾಣಿಸುತ್ತೆ, ಏನೋ ವಿಶೇಷ ಆಗಿದೆ ಇವತ್ತು ಅಂತ. ಆಕೆ ದಿನಾಲೂ ಹಾರ ಹಾಕ್ಕೊಳ್ಳೋದು, ಹಾಕ್ಕೊಂಡ್ಮೇಲೆ ಒಯ್ದು ಹಾಕೋದು ಅದನ್ನು. ಪ್ರತಿ ಸಲ ಹೊಸ ಹೊಸ ರೂಪ ಕಾಣಿಸೋಕೆ ಶುರು ಆಯಿತು, ಚಂದ ಕಾಣಿಸ್ತದೆ ದೇವರು ಅಂತ. ಮುಂದೆ ಒಂದು ಇದು ಬಂತು, ಕೃಷ್ಣ ಜಯಂತಿ ದಿವಸ ಬಂತು. ದಿವಸ ಇನ್ನೂ ಚಂದದ ಹೂ ಮಾಡಿದ್ದಾರೆ. ಈಕೆ ದಿವಸದ ಹಾಗೆ ತಾನೇ ಹಾಕ್ಕೊಂಡ್ಲು. ಬಿಟ್ಟರು ಚಿತ್ರ ನೋಡಿಬಿಟ್ರು, ಏನಮ್ಮ ಹಿಂಗೆ ಮಾಡ್ತೀರ, ದೇವರಿಗೋಸ್ಕರ ಮಾಡಿದ ಮಾಲೆ ನೀವು ಹಾಕ್ಕೋಬಾರ್ದು ಅಂತ. ಆಕೆ ಹೇಳಿದಂತೆ, ನಾನು ಹಾಕ್ಕೊಳ್ಳಿಲ್ಲಪ್ಪ ಅದನ್ನು, ನಾನು ಹೃದಯದಲ್ಲಿ ಇರುವಂಥ ರಂಗನಾಥನಿಗೆ ಹಾಕಿದ್ದೀನಿ, ಹೃದಯಕ್ಕೆ ಹೆಂಗೆ ಸಿಗ್ಸೋಕ್ಕಾಗತ್ತೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ, ಅವನಿಗೆ ಹಾಕಿದ್ದು, ನಾನು ಹಾಕ್ಕೊಂಡದ್ದಲ್ಲ ಅಂತ ಹೇಳಿದಂತೆ. ಇಲ್ಲಮ್ಮ, ಆದರೆ ಮನುಷ್ಯರು ಹಾಕ್ಕೋಬಾರ್ದು ಹಾರ, ಅದು ಅಪವಿತ್ರ ಆಗ್ತದೆ ಅಂತ ಹೇಳಿದಾಗ ಆಕೆ ಕಣ್ಣಲ್ಲಿ ನೀರು ಬಂತು, ಅಳೋಕೆ ಶುರು ಮಾಡಿದ್ದು. ತಪ್ಪಾಯ್ತಾ ಹಾಗಾದ್ರೆ ನಂದು ಅಂತ. ತಪ್ಪಾಯ್ತಮ್ಮ, ಇದು ಅಪಚಾರ ಆಯಿತು, ಬೇಡ ಅಂಥೇಳಿ ಬೇರೆ ಮಾಲೆ ಮಾಡಿ ತೊಗೊಂಡೋಗಿ ಹಾಕಿದ್ರಂತೆ. ಬೇರೆ ಮಾಲೆ ಹಾಕಿದರೆ ಅರ್ಚಕರು ಭಕ್ತರು ಇದ್ರಂತೆ, ಇವತ್ತು ಮುಖದ ಮೇಲೆ ಕಾಂತಿನೇ ಇಲ್ಲ, ಮಂಕಾಗಿದೆ ದೇವರು, ಮೊದಲಿನ ಸೊಗಸಿಲ್ಲ ಅಂತ ಹೇಳಿದ್ರಂತೆ. ಯಾಕೆ ಹಿಂಗಾಯಿತು ಗೊತ್ತಾಗಲಿಲ್ಲ. ಅವತ್ತು ರಾತ್ರಿ ಬಹಳ ಚಿಂತೆ ಆಗಿಬಿಡ್ತು ವಿಷ್ಣು ಚಿತ್ರಿಗೆ. ಏನೋ ವಿಚಿತ್ರ, ಇವತ್ತು ಭಗವಂತನ ತೃಪ್ತಿ ಆದಂಗೆ ಕಾಣಿಸ್ತಿಲ್ಲ ಹಾರ ಹಾಕಿದ್ದು. ಮತ್ತು ಬೆಳಗ್ಗೆ ಬೇರೆ ಬೈದು ಬಿಟ್ಟಿದ್ದೀನಿ ಮಗುಗೆ, ಹಾರ ಹಾಕ್ಕೊಂಡು ಅಂತ ಬೈದಿದ್ದೀನಿ ಅಂತ ಹೇಳಿ ಆ ನಿದ್ದೆಯಲ್ಲಿ ಬರದೆ ಹೊಡೆದಾಡ್ತಾ ಇದ್ದರಂತೆ. ಆವಾಗ ಬೆಳಗ್ಗೆ ಅವ್ರಿಗೊಂದು ಕನಸಾಯಿತು. ರಂಗನಾಥ ದರ್ಶನ ಕೊಟ್ಟ ಕನಸಲ್ಲಿ ಹೇಳ್ತಾನೆ, ಪೆರಿಯಾಳ್ವಾರ್ರೆ, ನೀವು ನನ್ನ ಮೇಲೆ ರಚಿಸಿದ ಹಾಡುಗಳನ್ನು ಹಾಡೋದಕ್ಕೆ, ನನಗೆ ಮಾಲೆ ಮಾಡೋದಕ್ಕೆ ಅಂತ ಹೇಳಿ ಗೋದಾ ನಿಮ್ಮ ಕಡೆ ಬಂದದ್ದು. ಆಕೆ ಬಂದಿರೋದೇ ಅದಕ್ಕೆ. ಮತ್ತು ಇನ್ನೊಂದು ನೀವು ಕಟ್ಟಿದ್ದೀರಲ್ಲ, ಹೂಮಾಲೆ ಕಟ್ತಿರಲ್ಲ, ಆಕೆ ಹಾಕಿದ್ದೇ ನನಗೆ ಸಂತೋಷ. ಆಕೆ ಹಾಕ್ಕೊಂಡದ್ದು ಕೊಟ್ಟ ಮೇಲೆ ನನಗೆ ಸಂತೋಷ ಆಗೋದು. ಅದರಿಂದ ತಡಿಬೇಡಿ ಆಕೆನ, ಆಕೆ ಹಾಕ್ಕೊಂಡು ಕೊಡಲಿ. ನನ್ನ ಹೃದಯವನ್ನು ಗೆದ್ದು ಬಿತ್ತಿದ್ದಾಳೆ ಆಕೆ. ಆಯ್ನ ಮೇಲೆ ಆಕೆನ ನೀವು ಗೋದಾ ಅಂತ ಕರಿಬೇಡಿ, ಅಂಡಾಳ್ ಅಂತ ಕರೀರಿ ಅಂತ. ದೇವಪತ್ನಿ ಅಂತ ಅಂಡಾಳ್ ಅಂತ ಕರೀರಿ ಅಂತ ಹೇಳಿದ್ರಂತೆ. ಆಕೆ ಹೂಮಾಲೆ ಹಾಕ್ಕೊಂಡ್ಮೇಲೆ ನನ್ನ ತಂದು ಹಾಕಿ ಅಂತ ಹೇಳಿದ್ರಂತೆ. ಪೆರಿಯಾಳ್ವಾರರಿಗೆ ತಮ್ಮ ಮಗಳ ಮಹಿಮೆ ಹಿರಿಮೆ ಅರ್ಥ ಆಯಿತು, ಆಕೆ ಬಗ್ಗೆ ಅಭಿಮಾನ ಆಯಿತು. ತಮ್ಮ ಮಗಳು ಭಗವಂತನನ್ನೇ ಆಳ್ತಾಳೆ ಅನ್ನೋದನ್ನು ತಿಳಿದು ಒಂಥರ ಧನ್ಯತೆಯ ಭಾವ ಬಂತು ಅವರಿಗೆ. ಆ ಸಮಯದಲ್ಲಿ ಬೆಳಗ್ಗೆ ಮಗಳನ್ನ ಎಬ್ಬಿಸಿದ್ರಂತೆ. ಎಬ್ಬಿಸಿಬಿಟ್ಟು ಹಿಂಗೆ ಆಯ್ತಮ್ಮ, ಕನಸು ಬಿತ್ತು ನನಗೆ, ರಂಗನಾಥ ಹೇಳಿದ ಕನಸಲ್ಲಿ ನಿನಗೆ ಅಂಡಾಳ್ ಅಂತ ಕರಿ ಅಂದಿದ್ದಾನೆ ಅಂದಾಗ ಪಾಪಕ್ಕೆ ಮುಖ ಕೆಂಪಾಯ್ತಂತೆ. ಭಗವಂತನಲ್ಲಿ ಸರ್ವ ಸಮರ್ಪಣೆ ಮಾಡುವಂಥ ಅಂಡಾಳ್ 30 ಶ್ಲೋಕಗಳನ್ನು ಬರೆದಿದ್ದಾಳೆ. 30 ಶ್ಲೋಕಗಳು, ಅವುಗಳನ್ನು ತಿರುಪಾವೈ ಅಂತ ಕರೀತಾರೆ. ನನ್ನ ನೆನಪಿದೆ, ರಾಜರತ್ನಂ ಅವರು ನಮ್ಮ ಕಾಲೇಜಿಗೆ ಬರಬೇಕು, ಒಂದು ಮಹಿಳಾ ಕಾಲೇಜು. ಅಲ್ಲಿ ಬಂದು ಪ್ರತಿ ಶನಿವಾರ ಬಂದು ಎಲ್ಲ ಮಕ್ಕಳ ಕಡೆಯಿಂದ ತಿರುಪಾವೈ ಹೇಳಿಸ್ತಾಯಿದ್ರು. ನನಗೆ ತುಂಬ ಖುಷಿಯಾಗೋದು. ಎಲ್ಲ ಮಕ್ಕಳು, ಯಾವ ಜಾತಿ ಮತ ಪಂಥ ಇಲ್ಲದೇ ಎಲ್ಲ ಮಕ್ಕಳಿಗೆ ಅವ್ರು ತಿರುಪಾವೈ ಹೇಳೋರು. ಕೊನೆಗೆ ಪ್ರೈಸ್ ಕೊಡ್ತಿದ್ರು. ಯಾರು ಚೆನ್ನಾಗಿ ಹೇಳ್ತೀರಿ ಅವರಿಗೆ ನಿಮಗೊಂದು ಪ್ರೈಸು ಅಂಥೇಳಿ ತಾವು ಬರೆದಂಥ ಪುಸ್ತಕಗಳನ್ನು ಕೊಡ್ತಾಯಿದ್ರು. ನೆನೆಸ್ಕೋತೀನಿ ಈಗಾದರೂ. ಇನ್ನೂ ನಾನು ಎಷ್ಟೋ ಜನ ವಿದ್ಯಾರ್ಥಿನಿಯರು ಅವಾಗಿನವ್ರು ಹೇಳ್ತಾರೆ, ಸರ್ ತಿರುಪಾವೈ ಈಗೂ ಬರುತ್ತೆ ಸರ್ ನಮಗೆ ಅಂತ. ಆದರೆ ಶ್ರೀವೈಷ್ಣವ ಪಂಥದ ಕೆಲ ಹುಡುಗಿಯರಿದ್ದರು, ಅವ್ರಿಗಂತೂ ಚೆನ್ನಾಗಿ ಬಂದುಬಿಡ್ತದೆ. ಅವರು ಈಗೂ ಪ್ರಾಕ್ಟೀಸ್ ಮಾಡ್ತಿದ್ದಾರನ್ನೋ ಗೊತ್ತಿಲ್ಲ. ಅಂದರೆ ರಾಜರತ್ನಂ ಎಂಥ ದೊಡ್ಡ ಕೆಲಸ ಮಾಡಿದರು ಅಂದರೆ, ಈ ಹೆಣ್ಮಕ್ಳಿಗೆ
ಆಕೆ ಬರೆದಂಥ ಸರ್ವಾರ್ಪಣ ಭಾವದಂಥ ಕವನಗಳನ್ನು ಪರಿಚಯ ಮಾಡಬೇಕು ಅಂತ ಹೇಳಿ ಪ್ರತಿ ಶನಿವಾರ ಬಂದು ಕಲಿಸೋರು ನಮಗೆಲ್ಲ. ಮುಂದೆ ಪೆರಿಯಾಳ್ವಾರರಿಗೆ ಅಂಡಾಳು ಮದುವೆ ಮಾಡೋದು ಹೇಗೆ ಅಂತ ಚಿಂತೆ ಆಗಿತ್ತಲ್ಲ. ಈಕೆ ಹೇಳ್ತಾಳೆ, ದೈವದ ಜೊತೆಗೆ ಮದುವೆ ಹೇಗೆ, ಮನುಷ್ಯ ದೈವದ ಸಂಬಂಧ ಹೇಗಾಗಬೇಕು ಅಂತ ವಿಚಾರ ಮಾಡಿದಾಗ ಒಂದು ದಿವಸ ರಾತ್ರಿ ಪೆರಿಯಾಳ್ವಾರರಿಗೆ ಕನಸಲ್ಲಿ ಬಂತು. ರಂಗನಾಥ ಬಂದು, ನಾಳೆ ಬೆಳಿಗ್ಗೆ ಆಕೆಯನ್ನು ಕರ್ಕೊಂಡು ಶ್ರೀರಂಗಕ್ಕೆ ಬರಬೇಕು, ಯಾಕೆ ಅಂತ ಕೇಳಬೇಡಿ, ನಾಳೆ ಕರ್ಕೊಂಡು ಬರಬೇಕಷ್ಟೇ ಅಂತ ಹೇಳಿದ. ಇವರಿಗೆ ಹೆಂಗೆ ಕರ್ಕೊಂಡು ಹೋಗೋದು ಶ್ರೀರಂಗಕ್ಕೆ? ಅದೇ ದಿವಸ ರಾತ್ರಿ ಪಾಂಡ್ಯದ ದೊರೆ ವಲ್ಲಭದೇವನಿಗೆ ಕನಸು ಬಂತು, ನೀನು ವ್ಯವಸ್ಥೆ ನೀನು ಮಾಡಬೇಕು, ನಾಳೆ ಬೆಳಗ್ಗೆ ಪೆರಿಯಾಳ್ವಾರ್ ಮತ್ತು ಅಂಡಾಳ್ ಇಬ್ಬರನ್ನೂ ಅತ್ಯಂತ ಗೌರವದಿಂದ ರಾಜ ಮೆರವಣಿಗೆಯಲ್ಲಿ ಕರ್ಕೊಂಬರ್ಬೇಕು ಶ್ರೀರಂಗಕ್ಕೆ ಅಂತ. ನನಗೆ ಅದು ನೆನೆಸ್ಕೊಂಡ್ರೆ ಒಂಥರ ಅದ್ಭುತ ಅನಿಸ್ಬಿಡುತ್ತೆ. ಮರುದಿನ ರಾಜ ತನ್ನ ಪರಿವಾರ ಭಕ್ತರ ಜೊತೆಗೆ ದೇವಸ್ಥಾನದ ಅರ್ಚಕರು ವಿಲ್ಲಿಪುತ್ತೂರಿನ ಜನ ಕೂಡ ಹೊರಟುಬಿಟ್ರು. ಒಂದು ಅಲಂಕಾರವಾದಂಥ ಪಲ್ಲಕ್ಕಿಯಲ್ಲಿ ಅವರಿಬ್ಬರನ್ನು ಕೂಡಿಸ್ಕೊಂಡು ಪೆರಿಯಾಳ್ವಾರ್ ಅಂಡಾಳ್ ಅವ್ರನ್ನ ದಂಪತಿಗಳನ್ನು ಕರ್ಕೊಂಡು ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋದರು. ಶ್ರೀರಂಗಕ್ಕೆ ಬಂದರು. ಮೊದಲೇ ಸುಂದರಿ ಅಂಡಾಳ್. ಆಕೆನ ಶ್ರೀರಂಗದಲ್ಲಿದ್ದಂಥ ಸ್ತ್ರೀಯರು ಮತ್ತಿಷ್ಟು ಅಲಂಕಾರ ಮಾಡಿ ತಯಾರು ಮಾಡಿದ್ರಂತೆ. ಮದುವೆಗೆ ತಯಾರು ಮಾಡಬೇಕಲ್ಲ, ಅಷ್ಟು ಚೆನ್ನಾಗಿ ಮದುವೆ ವಧುವನ್ನು ತಯಾರು ಮಾಡ್ದಂಗೆ ಮಾಡಿದ್ರಂತೆ. ಅತ್ಯುತ್ತಮವಾದಂಥ ವಸ್ತ್ರಗಳನ್ನು ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿದರು. ನಂತರ ಪೆರಿಯಾಳ್ವಾರ್ ಮತ್ತು ವ್ರಜಯ್ ಇಬ್ಬರೂ ತಮ್ಮ ಮಗಳನ್ನು ಕರ್ಕೊಂಡು ಬಂದು ಮತ್ತೊಂದು ಪಲ್ಲಕ್ಕಿಯಲ್ಲಿ ಕೂಡಿಸಿದರು. ಶ್ರೀರಂಗದ ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೂ ಮೆರವಣಿಗೆ. ಅದು ಇಷ್ಟು ಚಂದ ಬರೀತಾರಪ್ಪ ಆ ಪುಸ್ತಕದಲ್ಲಿ, ಅದು ನೆನೆಸ್ಕೋಬೇಕಾದ್ರೆ ಅಷ್ಟು ಅದ್ಭುತ ಅನಿಸ್ಬಿಡುತ್ತೆ. ಓದಿದಾಗ ಕಣ್ಣು ಮುಂದೆ ಕಟ್ಟಿದಂಗೆ ಅನಿಸುತ್ತೆ. ಆ ಮಹಾದ್ವಾರದಿಂದ ದೇವಾಲಯದ ಗರ್ಭಗುಡಿವರೆಗೆ ಬರೋವರೆಗೂ ರಸ್ತೆ ಎರಡು ಕಡೆಗೆ ಜನಕ್ಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲದಷ್ಟು ಜನ ನಿಂತ್ಕೊಂಡಿದ್ರಂತೆ ಎರಡು ಕಡೆಗೂ. ಅವ್ರು ಬರೀತಾರೆ, ಶ್ರೀರಂಗನಾಥನ ಹೃದಯವನ್ನು ಗೆದ್ದಂಥ ವಿಲ್ಲಿಪುತ್ತೂರಿನ ಚೆಲುವೆಯನ್ನು ನೋಡಲು ಶ್ರೀರಂಗದ ಜನ ರಸ್ತೆ ಎರಡು ಬದಿಯಲ್ಲಿ ಕಿಕ್ಕಿರುವುದು ನೆರೆದಿದ್ದರು. ಒಂದು ಕ್ಷಣ ನೆನೆಸ್ಕೋಬೇಕು, 8ನೇ ಶತಮಾನಕ್ಕೆ ಹೋಗ್ಬಿಡ್ಬೇಕು ನಾವು ಅಲ್ಲಿ ನೆನೆಸ್ಕೋಬೇಕು. ಆ ಜನ ನೀನು ನೋಡ್ತಿದ್ದಾರೆ, ಅವ್ರಿಗೆ ಆಶ್ಚರ್ಯ, ಈಕೆ ಬಂದ್ಲು ತಯಾರಾಗಿ ಮದುವೆ ಹೆಂಗಾಗೋದು, ಮದುವೆ ಹೇಗಾಗ್ತದೆ ಅಂತ ನೋಡೋಕೆ ನಿಂತಿದ್ದಾರೆ ಜನ. ಯಾಕೆ ನಾವು ನಮ್ಮ ದೃಷ್ಟಿಯಿಂದ ನೋಡ್ಬೇಕು, ನಾವು ಮನುಷ್ಯ ದೃಷ್ಟಿಯಿಂದ ನೋಡ್ಬೇಕಲ್ವ, ಹೇಗೆ ಮದುವೆ ಆಗ್ತದೆ ಅಂತ. ಗರ್ಭಗುಡಿಗಳ ಕರ್ಕೊಂಬಂದ್ರಂತೆ ಆಕೆನ. ಆಗ ಅಂಡಾಳನ್ನು ಪಲ್ಲಕ್ಕಿಯಿಂದ ಇಳಿಸಿ ಕಣ್ಣಿಗೆ ಕಟ್ಟು ಹಾಗೆ ಬರೀತಾರೆ ರೀ. ಪಲ್ಲಕ್ಕಿಯಿಂದ ಇಳಿದ ಮೇಲೆ ಕೈ ಹಿಡಿದು ಆ ಅಪ್ಪ ಅಮ್ಮ ವಿಷ್ಣು ಚಿತ್ರು ಪೆರಿಯಾಳ್ವಾರ್ ಮತ್ತು ವ್ರಜಯ್ ಇಬ್ಬರು ಹೇಳಿ, ನೀ ಹೋಗಮ್ಮ ಒಳಗಿನ್ನ ಅಂತ ಹೇಳಿ ಗರ್ಭಗುಡಿ ಒಳಗೆ ಅವ್ರು ಹೋಗಲಿಲ್ಲ. ಆಕೆ ಮೊಟ್ಟ ಮೊದಲನೇ ಬಾರಿಗೆ ಹೊಸ್ತಲನ್ನು ದಾಟಿ ಗರ್ಭಗುಡಿ ಒಳಗೆ ನಿಂತ್ಕೊಂಡು ಆ ರಂಗನಾಥನ ದಿವ್ಯ ಮುಖ ನೋಡ್ತಾ ಅವನ ಕಣ್ಣು ನೋಡಿದಾಗ ಆ ಕ್ಷಣಕ್ಕೆ ಅವ್ರು ಬರೆಯುವಂಥದ್ದು ಅದ್ಭುತ ಬರೀತಾರೆ. ಆ ಕ್ಷಣಕ್ಕೆ ಒಂದು ಕರ್ಪೂರ ಹೇಗೆ ಪರ್ರಂತ ಕರಗಿಬಿಡ್ತದೋ, ಬೆಂಕಿ ಆಗಿಬಿಡ್ತದೋ ಒಂದು ಕ್ಷಣಕ್ಕೆ, ಆ ಸ್ತ್ರೀ ರೂಪವಾಗಿದ್ದಂಥ ಅಂಡಾಳ್ ಒಂದೇ ಒಂದು ಕ್ಷಣದಲ್ಲಿ ಕರ್ಪೂರದ ಹಾಗೆ ದೀಪ ಆಗಿ ಅವನು ಹೋಗಿ ಸೇರ್ಕೊಂಡ್ಬಿಟ್ಲು, ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಲು. ಮುಂದೆ ಇಲ್ಲ, ದರ್ಶನ ಆಗಲಿಲ್ಲ. ಅವರು ಪೆರಿಯಾಳ್ವಾರರು ತನ್ನ ಮಗಳು ರಂಗನಾಥ ಲೀನವಾದದ್ದು ಸಂತೋಷನೋ ದುಃಖನೋ ಗೊತ್ತಾಗ್ತಾ ಇಲ್ಲ. ಯಾವುದೋ ಮಗು ನನಗೆ ಸಿಕ್ಕಂಥ ಮಗು ನನ್ನ ಮಗಳಾಗಿ ಬೆಳ್ಕೊಂಡ್ಲು, ಈಗ ಭಗವಂತನ ಲೀನ ಆಗಿಬಿಟ್ಲು. ಮಗಳನ್ನು ಕಳ್ಕೊಂಡೆ ಅಂತ ದುಃಖ ಇದೆ, ನನ್ನ ಮಗಳು ಭಗವಂತನ ಸೇರ್ಕೊಂಡ್ಲು ಅಂತ ಸಂತೋಷ ಇದೆ. ಅದು ಎಷ್ಟು ಚೆಂದ ಬರೀತಾರೆ ರೀ. ಒಂದು ಪದ್ಯ ಹಾಡ್ತಾರೆ, ಹತ್ತು ಬಿಡ್ತಾರೆ, ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನಗಿದ್ದದ್ದು ಒಬ್ಬಳೇ ಮಗಳು, ಭಗವಂತನ ಮೇಲಿನ ಪ್ರೀತಿಯಿಂದ ಪ್ರಖ್ಯಾತಳಾದಳಾಕೆ, ಮಹಾಲಕ್ಷ್ಮಿಯಂತೆ ಆಕೆಯನ್ನು ಬೆಳೆಸಿದೆ. ಆದರೆ ಕೆಂದಾವರೆಯಂಥ ಕಣ್ಣುಳ್ಳಂಥ ಶ್ರೀರಂಗನಾಥ ನನ್ನ ಮಗಳನ್ನು ನಾನು ಕಿತ್ಕೊಂಡು ಹೋಗ್ಬಿಟ್ಟ ಅಂತ. ಕೆಂದಾವರೆಯ ಕಣ್ಣುಳ್ಳಂಥ ರಂಗನಾಥ ನನ್ನ ಮಗಳನ್ನು ನಾನು ಕಿತ್ಕೊಂಡು ಹೋದ ಅಂತ ಹೇಳ್ತಾರೆ. ಮಗಳನ್ನು ರಂಗನಾಥನಿಗೆ ಒಪ್ಪಿಸಿ ಬಂದುಬಿಟ್ರು. ಬಂದ ಮೇಲೆ ಕೂಡ ಪೆರಿಯಾಳ್ವಾರ್, ಅದಕ್ಕೆ ಪೆರಿಯಾಳ್ವಾರ್, ಪೆರಿಯನ್ ದೊಡ್ಡವರು, ದೊಡ್ಡ ಆಳ್ವಾರ್, ಪೆರಿಯಾಳ್ವಾರರು ತಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಮಾಡಿಕೊಳ್ಳಿಲ್ಲ. ಮತ್ತೆ ಹಾಗೆ ಬಂದು ಕೊನೆವರೆಗೂ ವಟಪತ್ರ ಶಾಹಿಗೆ ಹೂಮಾಲೆ ಸೇವೆಯನ್ನು ಮಾಡ್ತಾ ಇದ್ದರಂತೆ. ರಾಜ ವಲ್ಲಭದೇವ ಈ ಮದುವೆಗೆ ಸಾಕ್ಷಿಯಾಗಿದ್ದವನು. ಅವನೇನು ಮಾಡಿದ ಅಂದರೆ ವಿಲ್ಲಿಪುತ್ತೂರಲ್ಲಿ ಅಂಡಾಳ್ ವಿಗ್ರಹವನ್ನು ಮಾಡಿ ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿಸ್ದ. ಆ 30 ಶ್ಲೋಕಗಳ ತಿರುಪಾವಯ ಇದೆಯಲ್ಲ, ತಮ್ಮಲ್ಲಿ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ, ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. 30 ದಿವಸ, ದಿನಕ್ಕೊಂದು ಶ್ಲೋಕದಂತೆ 30 ದಿವಸ ಹೇಳಬೇಕು ಅಂತ ಅದು ಹೇಳ್ತಾರೆ. ಆ 30 ಶ್ಲೋಕಗಳನ್ನು ಪಾರಾಯಣ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ, ಮೋಕ್ಷ ಸಿಗ್ತದೆ ಅನ್ನುವಂಥ ನಂಬಿಕೆ ಶ್ರೀ ವೈಷ್ಣವ ಪಂಥದಲ್ಲಿ ಬಹಳ ಗಟ್ಟಿಯಾದದ್ದು. ಅಂಡಾಳ್ ಈ 12 ಜನ ಆಳ್ವಾರರಲ್ಲಿ ಒಬ್ಬಳೇ ಹೆಣ್ಮಗಳು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆಂದರೆ, ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿ ಅಲ್ಲ.
ಯಾವುದರಲ್ಲೂ ಕಮ್ಮಿ ಅಲ್ಲ. ನೀವು ಯಾವುದೇ ಪರಂಪರೆ ನೋಡಿದರೂ ನನಗೊಬ್ಬ ಹೆಣ್ಮಗಳು ಕಾಣಿಸ್ತಾಳೆ ಆ ಥರ. ನೀವು ಸೂಫಿ ಪಂಥ ನೋಡಿದರೆ ನನ್ನ ಮನಸ್ಸನ್ನು ಗೆದ್ದವಳು ರಾಬಿಯಾ ಲದಾವಿಯಾ. ಆ ಛಲ, ಆ ಸಾಧನೆ, ಏನು ಭಗವಂತನಲ್ಲಿ ಆಕೆ ಇಷ್ಟು ನಂಬಿಕೆ ಇರುವಂಥದ್ದು. ಆಕೆ ರಾಬಿಯಾ ಅಲ್ಲಿ, ಆದರೆ ಅಕ್ಕ ಮಹಾದೇವಿ ಇಲ್ಲಿ. ಅದ್ಯಾಕೆ ನಮ್ಮ 24 ಜನ ತೀರ್ಥಂಕರರೊಳಗೊಬ್ಬಳು ಹೆಣ್ಮಗಳಿದ್ದಾಳೆ. ಅದು ನಾವು ಹೇಳಲ್ಲ. ಸಾಮಾನ್ಯವಾಗಿ ಎಲ್ಲರೂ ತೀರ್ಥಂಕರನ ಒಂದೇ ಸಲ ಪುರುಷರಂತೆ ತೋರಿಸ್ತೀವಿ, 24 ಜನ. ಅದರಲ್ಲೊಬ್ಬಾಕೆ ಮಲ್ಲಿಬಾಯಿ ಅಂತಿದ್ದಾಳೆ, ಆಕೆನ ಮಲ್ಲಿನಾಥ ಅಂತ ಕರೀತಾರೆ. ಅಂದರೆ ಯಾಕೆ ಹಂಗೆ ಮಾಡಿದ್ರು, ಮಲ್ಲಿನಾಥ ಅಂತ ಯಾಕೆ ಕರೆದ್ರು ಅಂತ ಒಬ್ಬ ಫಿಲಾಸಫರ್ ಭಾಳ ಚಂದ ಹೇಳ್ತಾರೆ ಅದನ್ನು. ಯಾಕೆಂದರೆ ಆಕೆ ಸ್ತ್ರೀ ಇದ್ದರೂ ಕೂಡ ಒಳಗಿನ ಶಕ್ತಿಯಲ್ಲಿ ಎಲ್ಲರಿಗೂ ಸಮಾನವಾಗಿದ್ಲು, ಭಿನ್ನತೆಯೇ ಇಲ್ಲ. ತಾವು ಗಮನಿಸಿರಬೇಕು, 24 ಜನ ತೀರ್ಥಂಕರರ ವಿಗ್ರಹ ನೋಡಿದರೆ ಎಲ್ಲ ಒಂದೇ ಥರ ಇದ್ದಾವೆ, ಎಕ್ಸೆಪ್ಟಿಂಗ್ ಪಾರ್ಶ್ವನಾಥ ಒಬ್ಬರು ಬಿಟ್ಟರೆ. ಪಾರ್ಶ್ವನಾಥನ ವಿಗ್ರಹದ ಹಿಂದೆ ಹಾವಿದೆ, ಸರ್ಪ ಇದೆ. ಉಳಿದ ಎಲ್ಲ ವಿಗ್ರಹದಲ್ಲಿ ಕೂಡ ಒಂದೇ ಥರ ಎಲ್ಲ ಪದ್ಮಾಸನ ಹಾಕ್ಕೊಂಡು ಕೂತಂಥ ವಿಗ್ರಹಗಳು. ಒಂದನ್ನು ಗಮನಿಸಿರಬೇಕು, ಅವು ಕಿವಿಗಳು ಉದ್ದವಾಗಿರ್ತವೆ, ಕಿವಿ ಭುಜ ಮುಟ್ತಾ ಇರ್ತದೆ. ಸಾಮಾನ್ಯವಾಗಿ ಮನುಷ್ಯರ ಕಿವಿ ಭುಜ ಮುಟ್ಟಲ್ಲ. ಹೀಗೆ ಮಾಡಿದಾಗ, ಮೊಬೈಲ್ ಹಿಡ್ಕೊಂಡು ಮಾತಾಡಿದಾಗ ಮಾತ್ರ ಮುಟ್ಟುತ್ತೆ. ಇದು ಸಾಮಾನ್ಯವಾಗಿ ಇಲ್ಲದಿದ್ದರೆ ಕಿವಿ ಆಲೆಗಳು ಭುಜ ಮುಟ್ಟಲ್ಲ. ಆದರೆ ಅಲ್ಲಿ ನೋಡಿದ ತೀರ್ಥಂಕರರು ಎಲ್ಲರೂ ನೋಡಿದಾಗ 24 ಜನ ತೀರ್ಥಂಕರರ ಕಿವಿ ಭುಜ ಮುಟ್ತದೆ. ಏನಿದರ ಅರ್ಥ? ಎಲ್ಲ ಒಂದೇ ಚಿತ್ರ ಯಾಕೆ, ಒಂದೇ ವಿಗ್ರಹ ಯಾಕೆ ಅಂತಂದರೆ, ಎಲ್ಲರೂ ಬೇರೆ ಬೇರೆ ಆದರೂ ಮುಟ್ಟಿದ್ದು ಒಂದೇ ಹಂತವನ್ನು. ಎಲ್ಲರೂ ಒಂದೇ ಹಂತವನ್ನು ಮುಟ್ಟಿದ್ರು ಅಂತ ತೋರಿಸೋದು ಹೇಗೆ? ಎಲ್ಲರೂ ಒಂದೇ ಆಕಾರ ಮಾಡಬೇಕು. ಆ ಮಲ್ಲಿಬಾಯಿ ಕೂಡ ಮಲ್ಲಿನಾಥ ಅಂತ ತೋರಿಸ್ತಾರೆ. ಸೂಫಿ ಸಂತದಲ್ಲಿ ರಾಬಿಯಾ ಕಾಣಿಸ್ತಾಳೆ, ಶ್ರೀ ವೈಷ್ಣವ ಪಂಥದಲ್ಲಿ ಅಂಡಾಳು ಕಾಣಿಸ್ತಾಳೆ, ಶರಣ ಸಾಹಿತ್ಯದಲ್ಲಿ ನಮಗೆ ಅಕ್ಕ ಮಹಾದೇವಿ ಕಾಣಿಸ್ತಾಳೆ. ಅಂದರೆ ಆಯಾ ಪರಿಸ್ಥಿತಿಯಲ್ಲಿ ಕೂಡ, ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಆ ಮಹಿಳೆ ಎದ್ದು ಬಂದು ಸಮಾನವಾಗಿ ಅಳ್ವಾರಾಗಬೇಕಂದ್ರೆ ಸಣ್ಣ ಕೆಲಸ ಅಲ್ಲ ಅದು.